ನಮಸ್ತೆ. ಗುರುವಾರದ ಮಿನಿ ಬ್ಲಾಗು. ಬೆಳಗ್ಗೆ ಬೇಗ ಹೋಗಿ ಹೂವು ಎಲ್ಲ ತೊಗೊಂಡು ಬಂದು ಮನೇಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನಮ್ಮಮ್ಮಂಗೆ ಹೆಲ್ಪ್ ಮಾಡಿ, ಅದಾದಮೇಲೆ ಸ್ವಲ್ಪ ಸೀರೆದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾನು ಕೂಡ ಫ್ರೆಶ್ ಅಪ್ ಆಗಿ, ಎಷ್ಟೇ ಬೇಗ ಪೂಜೆ ಮಾಡಬೇಕು ಅಂದ್ಕೊಂಡ್ರು ಕೆಲವೊಂದು ಸಲ ಲೇಟ್ ಆಗಿಬಿಡುತ್ತೆ. ಆಮೇಲೆ ಅಲಂಕಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅಲಂಕಾರ ತುಂಬ ಚೆನ್ನಾಗಿ ಬಂತು. ನಮ್ಮ ಜೀವನದಲ್ಲಿ ಆಗಿರುವಂಥ ಒಂದು ಪವಾಡ ಅಂದರೆ ಹೇಳೋಕ್ಕಾಗಲ್ಲ. ಸಿಕ್ಕಾಬಟ್ಟೆ ನಮ್ಮ ಜೀವನದಲ್ಲಿ ರಾಯರು ಒಂದು ಬೆಳಕನ್ನೇ ತರಿಸಿದ್ದಾರೆ. ಇವತ್ತು ನಾವು ತುಂಬ ಚೆನ್ನಾಗಿದ್ದೀವಿ. ಚೆನ್ನಾಗಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ಪ್ರಪಂಚ ಸಾವಿರ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಮ್ಮ ಜೊತೆ ರಾಯರಿದ್ದಾರೆ. ನಾವು ಮಂತ್ರಾಲಯಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ, ರಾಯರನ್ನು ಪೂಜಿಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ, ನಾನು ಒಂದೋ ಇಲ್ಲ ಮಂತ್ರಾಲಯನೇ ನೋಡಿಲ್ಲ. ನನ್ನ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ರಾಯರೇ ನಮ್ಮನ್ನು ಕರೆಸ್ಕೊಂಡ್ರು. ಆದರೆ ರಾಯರು ನಮ್ಮ ಜೀವನದಲ್ಲಿ ಹೆಂಗೆ ಪವಾಡ ಮಾಡಿದ್ರು ಅಂದರೆ, ನನ್ನ ಮಗಳಿಗೆ ಕೆಲಸನೇ ಇರಲಿಲ್ಲ. ನನ್ನ ಮಗಳನ್ನ ಕರ್ಕೊಂಡು, ನಮ್ಮ ತಾಯಿನ ಕರ್ಕೊಂಡು ನಾವು ಮಂತ್ರಾಲಯಕ್ಕೆ ಹೋದ್ವಿ. ಮಂತ್ರಾಲಯಕ್ಕೆ ಹೋದಾಗ ನನ್ನ ಮಗಳು ಕೇಳ್ಕೊಂಡಿದ್ದಿಷ್ಟೇ, ನಾನು ದುಡಿಯೋಕ್ಕೆ ನನಗೊಂದು ಕೆಲಸ ಬೇಕು ರಾಯರೇ. ಬೃಂದಾವನದ ಮುಂದೆ ನಿಂತು ಬೇಡ್ಕೊಂಡಾಗ ಬೃಂದಾವನದ ಮೇಲಿಂದ ಒಂಬಾಳೆ ಪ್ರಸಾದ ಆಯಿತು. ಅಲ್ಲಿಂದ ಬಂದ ಮೇಲೆ ಒಂದು ವಾರದಲ್ಲಿ ಅವಳಿಗೆ ಕೆಲಸ ಆಯಿತು. ಕೆಲಸಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಕೆಲಸನೇ ಸಿಕ್ಕಿರಲಿಲ್ಲ. ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಬೃಂದಾವನದಿಂದ ಪ್ರಸಾದ ಆದಮೇಲೆ ಒಳ್ಳೆ ಕೆಲಸನೂ ಆಯಿತು. ರಾಯರು ಕೆಲಸನೂ ಕೊಡಿಸ್ಕೊಟ್ರು. ನಂಬಿಕೆ ತುಂಬಾ ಮುಖ್ಯ. ರಾಯರ ಮೇಲೆ ನಂಬಿಕೆ ತುಂಬಾ ಇಟ್ಟಿದ್ದೀವಿ. ಅಂದರೆ ಅವರಿಲ್ಲ ಅಂದರೆ ನಮ್ಮ ಪ್ರಪಂಚನೇ ಇಲ್ಲ ಅನ್ನೋ ಲೆವೆಲ್ಗೆ ನಾವಿದ್ದೀವಿ. ಅವರನ್ನ ನಂಬಿದ ಮೇಲೆ ನಮ್ಮನ್ನು ಒಂದೊಂದು ಮೆಟ್ಲು ಹತ್ತಿಸ್ಕೊಂಡೇ ಹೋಗ್ತಿದ್ದಾರೆ ಹೊರತು ಆ ಮೆಟ್ಲಿಂದ ಕೆಳಗೆ ಯಾವತ್ತೂ ಇಳಿಸಿಲ್ಲ. ಮನುಷ್ಯನ ಕೈ ಹಿಡ್ಕೊಂಡು ನಾವು ಹತ್ತಿದ್ರೆ ಯಾವ ಟೈಮಲ್ಲಿ ಬೇಕಾದರೂ ಕೈ ಬಿಟ್ಬಿಡ್ತಾನೆ. ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದರೆ ಖಂಡಿತ ಒಂದೊಂದೇ ಮೆಟ್ಲ ಹತ್ತಿಸ್ತಾರೆ. ನನ್ನ ಜೀವನದಲ್ಲೂ ಅಷ್ಟೇ ಇತ್ತೀಚೆಗೆ ನಡೆದಂಥ ಒಂದು ಘಟನೆಯಲ್ಲಿ ರಾಯರ ಹತ್ರ ನಾನು ಕೇಳ್ಕೊಂಡಿದ್ದು ಒಂದೇ ಒಂದು ಪ್ರಾರ್ಥನೆ ಮಾಡಿಕೊಂಡೆ. ಆದರೆ ಒಂದೇ ದಿನದಲ್ಲಿ ನನ್ನ ಜೀವನದಲ್ಲೂ ಪವಾಡ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆದರೆ ನಂಬಿರುವಂಥ ಮಕ್ಕಳು ಕಷ್ಟದಲ್ಲಿ ಯಾರು ನೊಂದಿರ್ತಾರೆ, ಕಷ್ಟ ನೋಡ್ಕೊಂಡು ಬಂದಿರ್ತಾರೆ ಅಂಥವ್ರ ಕೈನ ರಾಘವೇಂದ್ರ ಸ್ವಾಮಿಗಳು ಹಿಡಿತಾರೆ. ಆದರೆ ಒಂದಂತೂ ಸತ್ಯ, ನ್ಯಾಯ ನೀತಿ ಧರ್ಮ ಅನ್ನೋದು ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ನ್ಯಾಯ ನೀತಿ ಧರ್ಮ ಇತ್ತು ಅಂದರೆ ರಾಯರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಾವು ಪೂಜೆ ಮಾಡ್ತೀವಿ, ನಾವು ರಾಯರು ಮಕ್ಕಳು ಅಂದ್ಕೊಂಡು ಹೇಳ್ಕೊಂಡ್ರೂ ನಡೆಯಲ್ಲ. ನಮ್ಮಲ್ಲಿ ಧರ್ಮ ಇರಬೇಕು. ನಾವು ಧರ್ಮವಾಗಿದ್ದೀವಿ ಅಂದರೆ ರಾಯರೇ ನಮ್ಮನ್ನು ಕೈ ಹಿಡಿತಾರೆ. ನಾವೇ ಧರ್ಮವಾಗಿ ನಡೀತಿಲ್ಲ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡು, ಬೇರೆಯವರು ಹಂಗೆ ಹಿಂಗೆ ಅಂದ್ಕೊಂಡು ಮೋಸ ಮಾಡಿಕೊಂಡು ವಂಚನೆ ಮಾಡಿಕೊಂಡು ಹೋದರೆ ಖಂಡಿತ ರಾಯರು ಕೂಡ ಕೈ ಹಿಡಿಯೋದೇ ಇಲ್ಲ. ನನ್ನ ತಾಯಿ ವಿಷಯದಲ್ಲೂ ಕೂಡ ಕೇಳಿದಾಗ ರಾಯರು ಅಪ್ಪಣೆ ಕೊಟ್ಟರು. ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ಕೊಂಡು, ಹೆಂಗೆ ಆಪ್ರೇಷನ್ ಮಾಡಿಸ್ದೆ, ಹೆಂಗೆ ಬಂದೆ ಅನ್ನೋದು ಗೊತ್ತಿಲ್ಲ. ಒಂಟಿಯಾಗಿದ್ದೀನಿ. ನಾನೀಗ ಆಪ್ರೇಷನ್ಗೆ ಕರ್ಕೊಂಡೋದ್ರು ನನ್ನ ಜೊತೆ ಯಾರೂ ಇಲ್ಲ, ನೀವು ನನ್ನ ಜೊತೆ ಇರಬೇಕು ಅಂತ ನಾನು ಬೇಡ್ಕೊಂಡಾಗ, ಪ್ರತಿಯೊಂದು ವಿಷಯದಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಯಾವುದೋ ಒಂದು ರೂಪದಲ್ಲಿ ರಾಯರು ನನಗೆ ಸಹಾಯ ಮಾಡಿದ್ರು. ಒಂದಲ್ಲ ಎರಡಲ್ಲ, ನನ್ನ ತಾಯಿನ ಹಾಸ್ಪಿಟ್ಲಿಗೆ ಸೇರಿಸಿದಾಗ ನನಗೆ ಕಷ್ಟ ಅಂತ ಬಂದಾಗ ರಾಯರು ಯಾವುದೋ ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡಿದ್ದಾರೆ.